ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಖಡಕ್ ಸಿನಿಮಾದ ಫ್ಯಾಮಿಲಿಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವೇನೇನ್ ಅನ್ಕೊಂಡಿದ್ದೀರಾ, ನಿಮ್ ಕನ್ಸುಗಳೆಲ್ಲ ಈಡೇರಿಸಲಿ ಅಂಡ್ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಈ ವರ್ಷ ತುಂಬಾ ಚೆನ್ನಾಗಾಗ್ಲಿ. 2026ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಮೊದಲ ಪಾರ್ಟ್ ವಿಡಿಯೋನ ರಿಲೀಸ್ ಮಾಡಿದ್ವಿ ಅಂಡ್ ಹೋಪ್ಫುಲಿ ಅದು ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಒಳ್ಳೆ ವ್ಯೂಸ್ ಕೂಡ ಬಂದಿತ್ತು. ಸೊ ಆಗ್ಲೇ ಹೇಳಿದಾಗೆ ಪಾರ್ಟ್ 2 ಬೇಕಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಅಂಡ್ ಕಮೆಂಟ್ಸ್ ಬಂದಿದ್ದ ಕಾರಣದಿಂದಾಗಿ ಸೊ ಹಿಯರ್ ಇಟ್ ಈಸ್. ಫಸ್ಟ್ ಪಾರ್ಟ್ ನಲ್ಲಿ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆನೇ ಹೆಚ್ಚಾಗಿ ಹೇಳಿದ್ದೆ. ಆದ್ರೆ ಸೆಕೆಂಡ್ ಪಾರ್ಟ್ ನಲ್ಲಿ ಖಡಕ್ ಸಿನಿಮಾ ವತಿಯಿಂದ ವೇರಿಯಸ್ ಕಾರಣಗಳಿಗೆ ಕಾಯ್ತಾ ಇರುವಂತಹ ಇನ್ನೂ ಸಾಕಷ್ಟು ಸಿನಿಮಾಗಳ ಬಗ್ಗೆ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್ ಅವರು ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್. ಸಿನಿಮಾದಲ್ಲಿ ಅವ್ರ ಜೊತೆಗೆ ರಚಿತಾ ರಾಮ್ ಹಾಗೂ ರಾಜ್ಬಿ ಶೆಟ್ಟಿ ಅವರಂತಹ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕಲಾವಿದರು ಕೂಡ ಇದ್ದಾರೆ. 70 ಹಾಗೂ 80ರ ದಶಕದ ಕಥೆನ ಡೈರೆಕ್ಟರ್ ಜಡೇಶ್ ಕೆ ಹಂಪಿ ಕೆಲವೊಂದು ಸೋಷಿಯಲ್ ಮೆಸೇಜ್ ಮೂಲಕ ಸ್ವಲ್ಪ ಕಾರವಾಗಿನೇ ಹೇಳೋದಕ್ಕೆ ಹೊರಟಿದ್ದಾರೆ. ಸಿನಿಮಾ ಈ ವರ್ಷ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಖಂಡಿತ ಈ ಸಿನಿಮಾ ಈ ವರ್ಷಕ್ಕೆ ಒಂದು ಗುಡ್ ಸ್ಟಾರ್ಟ್ ಕೊಡುತ್ತೆ ಅಂತ ಅನಿಸ್ತಾ ಇದೆ. ಇದು ನಿಜ ಆಗ್ಲಿ ಅಂತ ಆಶಿಸ್ತೀನಿ. ರಕ್ಕಸಪುರದೋಳ್ ಸಿನಿಮಾ ಕೂಡ ಕನ್ನಡ ಆಡಿಯನ್ಸು ಕಾಯ್ತಿರುವಂತಹ ಒಂದು ಸಿನಿಮಾ. ರಾಜ್ಬಿ ಶೆಟ್ಟಿ ಅವರ ಡಿಫ್ರೆಂಟ್ ಕ್ಯಾರೆಕ್ಟರ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಿನಿಮಾದ ಹಾರರ್ ಸ್ಟೋರಿ ಬ್ಯಾಕ್ ಗ್ರೌಂಡ್ ಎರಡೂ ಕೂಡ ಟೀಸರ್ ನ ಜೊತೆಗೆ ಆಡಿಯನ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ನ ಹೆಚ್ಚು ಮಾಡಿರುವಂತಹ ಸಿನಿಮಾ ಫೆಬ್ರವರಿ 6ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಬಟ್ ರಿಲೀಸ್ ಆಗಿರುವಂತಹ ಟೀಸರ್ ಸಾಲಿಡ್ ಆಗಿರೋದ್ರಿಂದ ಜನರ ನಿರೀಕ್ಷೆ ಕೂಡ ಸಿನಿಮಾದ ಮೇಲೆ ಸಾಕಷ್ಟಿದೆ. ಕರಾವಳಿ. ಖಂಡಿತವಾಗ್ಲೂ ಗುರುದತ್ ಗಾಣಿಗ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಇದಿಷ್ಟಲ್ಲಿ ಇರಲೇಬೇಕು. ಕಾಂತಾರ ಸೂಪರ್ ಹಿಟ್ ಆದ್ಮೇಲೆ ಪ್ರತಿಯೊಬ್ರು ಕರಾವಳಿ ಭಾಗದ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಆದ್ರೆ ಆಡಿಯನ್ಸ್ ಎಲ್ಲಾ ಸಿನಿಮಾಗಳನ್ನ ಕೂಡ ಒಪ್ತಾ ಇಲ್ಲ. ಆದ್ರೆ ರಿಲೀಸ್ ಆಗಿರುವಂತಹ ಕಂಟೆಂಟ್ ನೋಡಿದ್ಮೇಲೆ ಕರಾವಳಿ ಸಿನಿಮಾ ಎಲ್ಲೋ ಒಂದ್ ಕಡೆ ಸ್ಟ್ಯಾಂಡ್ ಔಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಬೇರೆ ಯಾವುದೇ ಸಿನಿಮಾಗಳಿಗೆ ಹೋಲಿಸಿದ್ರು ಇದು ಯುನೀಕ್ ಆಗಿ ಕಾಣಿಸ್ಕೊಳುತ್ತೆ. ಈ ವರ್ಷ ಈ ಸಿನಿಮಾನ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್. ಈ ಸಿನಿಮಾದಲ್ಲೂ ಟ್ಯಾಲೆಂಟೆಡ್ ಆರ್ಟಿಸ್ಟ್ ರಾಜ್ಬಿ ಶೆಟ್ರು ತುಂಬಾ ಪ್ರಾಮಿಸಿಂಗ್ ಪಾತ್ರವನ್ನ ಮಾಡ್ತಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೆಡ್ ಮೂವೀಸ್ ಗಳ ಮೊದಲ 3 ಲಿಸ್ಟ್ ಅಲ್ಲೂ ರಾಜ್ಬಿ ಶೆಟ್ಟಿ ಅವರೇ ಇದ್ದಾರೆ. ನೋಡಿ ಎಂತ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಆಗ್ಬಿಟ್ಟಿದ್ದಾರೆ ಈ ವರ್ಷ ಅವರು. ಈ ಸಿನಿಮಾ ಖಂಡಿತವಾಗ್ಲೂ ನಿರ್ದೇಶಕರಾಗಿ ಗುರುದತ್ ಗಾಣಿಗ ಹಾಗೂ ನಾಯಕ ನಟನಾಗಿ ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೊಡುತ್ತೆ ಅನ್ನುವಂತಹ ಭರವಸೆ ಇದೆ. ಕಾದ್ ನೋಡೋಣ. ಯುವರ್ಸ್ ಸಿನ್ಸಿಯರ್ಲಿ ರಾಮ್. ರಮೇಶ್ ಅರವಿಂದ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್. ಈ ಸೂಪರ್ ಫ್ರೆಶ್ ಸಿನಿಮಾ ಪ್ರತಿಯೊಬ್ಬರ ನಿರೀಕ್ಷೆಯನ್ನ ಹೆಚ್ಚಿದೆ ಅಂತಾನೆ ಹೇಳ್ತೀನಿ. ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆದಾಗ ತಲೆಗೊಬ್ಬರಂತೆ ಒಬ್ಬೊಬ್ರು ಒಂದೊಂದು ಕಥೆನ ಇಮ್ಯಾಜಿನ್ ಮಾಡ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ತಲೆಗೆ ಹುಳ ಬಿಟ್ಟಿತ್ತು ವಿಖ್ಯಾತ್ ಡೈರೆಕ್ಷನ್ ನ ಈ ಸಿನಿಮಾದ ಥೀಮ್ ಹಾಗೂ ಇರಬಹುದಾದಂತಹ ಸ್ಟೋರಿ ಖಂಡಿತವಾಗ್ಲೂ ಈ ಸಿನಿಮಾದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮುಂಚೆನೆ ಈ ಸಿನಿಮಾದ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಅನ್ನ ಆಡ್ ಮಾಡಿದೆ. ಹೀಗಾಗಿ 2026ರಲ್ಲಿ ಈ ಸಿನಿಮಾನ ನೋಡೋದಕ್ಕೆ ಜನ ಖಂಡಿತವಾಗ್ಲೂ ಕಾಯ್ತಾರೆ ಅಂತ ಅನ್ಕೊಂಡಿದೀನಿ. ಬಲರಾಮನ ದಿನಗಳು. ನಮ್ಮ ಬೆಂಗಳೂರು ಅಂಡರ್ ವರ್ಲ್ಡ್ ಸ್ಟೋರಿಯನ್ನ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ರಿಲೀಸ್ ಆಗಿದೆ. KM ಚೈತನ್ಯ ಡೈರೆಕ್ಷನ್ ನಲ್ಲಿ ಈಗ ಬಲರಾಮನ ದಿನಗಳು ಸಿನಿಮಾನ ತರೋದಕ್ಕೆ ಹೊರಟಿದ್ದಾರೆ. ವಿನೋದ್ ಪ್ರಭಾಕರ್ ಬಲರಾಮನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಂತಹ ಸಿನಿಮಾಗಳಲ್ಲಿ ಅತುಲ್ ಕುಲಕರ್ಣಿ ಅವರನ್ನ ನಾವು ಹೇಗ್ ತಾನೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ. ಇಲ್ಲಿ ಕೂಡ ಅವರಿದ್ದಾರೆ. ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಪೂರ್ತಿ ಆಗಿದೆ ಅನ್ನುವಂತಹ ಸುದ್ದಿ ಇದೆ. ಈ ವರ್ಷ ಕನ್ನಡ ಆಡಿಯನ್ಸ್ ನ ರಂಸೋದಕ್ಕೆ ಈ ಸಿನಿಮಾ ಬರೋದು ಗ್ಯಾರಂಟಿ. ಪರಾಕ್. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಬ್ಯಾಕ್ ಪೋಸ್ ನ ಒಂದು ಪೋಸ್ಟರ್ ರಿಲೀಸ್ ಆಗಿದ್ದು ಬಿಟ್ರೆ ಈ ಸಿನಿಮಾದಿಂದ ಬೇರೆ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ. ಹಾಗಿದ್ರು ಕೂಡ ಅದರಿಂದಾನೇ ಒಂದು ಎಕ್ಸ್ಪೆಕ್ಟೇಷನ್ ನ ಇದು ಕ್ರಿಯೇಟ್ ಮಾಡಿತ್ತು. ಬಗೀರಾ ಎನ್ನುವಂತಹ ಸೂಪರ್ ಹಿಟ್ ಸಿನಿಮಾದ ನಂತರ ಶ್ರೀಮುರಳಿ ಅವರಿಂದ ಒಂದು ಒಳ್ಳೆ ಸಿನಿಮಾನ ಅವರ ಫ್ಯಾನ್ಸ್ ಹಾಗೂ ಕನ್ನಡದ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆ ನಿರೀಕ್ಷೆಯನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಕೂಡ ಪರಾಕ್ ಸಿನಿಮಾನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು, ಇದಕ್ಕಾಗಿ ಸಖತ್ತಾಗಿ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಹಾಲೇಶ್ ಕೋಗುಂಡಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಅನ್ಕೊಂಡಂತಹ ರೀತಿಯಲ್ಲಿ ನಿರೀಕ್ಷೆಗೂ ಮೀರಿ ಸಿನಿಮಾನ ತಯಾರು ಮಾಡ್ತಿದ್ದಾರೆ ಸಿನಿಮಾ ತಂಡ. ಸಿನಿಮಾ ಕೂಡ ಅದೇ ರೀತಿಯಲ್ಲಿದ್ರೆ ಸಂತೋಷ. ಉತ್ತರಾಖಂಡ. ರೋಹಿತ್ ಪದಕಿ ಹಾಗೂ ಡಾಲಿ ಧನಂಜಯ ಕಾಂಬಿನೇಷನ್ ನ ಮತ್ತೊಂದು ಸಿನಿಮಾ ಉತ್ತರಾಖಂಡ. ಉತ್ತರ ಕರ್ನಾಟಕದ ಕಥೆನ ಇಟ್ಕೊಂಡು ಈ ಸಿನಿಮಾದಲ್ಲಿ ಸಖತ್ ರಗಡ್ ಆಗಿ ಬರ್ತಾ ಇದ್ದಾರೆ ಡಾಲಿ. ಜೊತೆಗೆ ಶಿವಣ್ಣ ಬೇರೆ ಈ ಸಿನಿಮಾದಲ್ಲಿದ್ದಾರೆ. ಶೂಟಿಂಗ್ ವೇಗವಾಗಿ ಸಾಕೊಂಡು ಬಂದಿರೋದೇನೋ ನಿಜ. ಹಾಗೆ ಲಾಸ್ಟ್ ಇಯರ್ ರಿಲೀಸ್ ಆಗೋದಕ್ಕೆ ಶಿವಣ್ಣ ಅವರ ಹೆಲ್ತ್ ರೀಸನ್ ಕೂಡ ಒಂದು ಕಾರಣ ಆಗಿತ್ತು. ಇರ್ಲಿ ಬಿಡಿ, ಈ ವರ್ಷ ನಮ್ದೇ ಅಂತ ಈ ಟೀಮು ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದೇ ಬರ್ತಾರೆ. 2026 ಖಂಡಿತವಾಗ್ಲೂ ಉತ್ತರಾಖಂಡದ ಅಧ್ಯಾಯ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮ್ಯಾಂಗೋ ಪಚಾ. ಈ ಸಿನಿಮಾದ ಹೀರೋನು ಹೊಸಬ್ರೆ, ಡೈರೆಕ್ಟರ್ ಕೂಡ ಹೊಸಬ್ರೆ. ಆಲ್ಮೋಸ್ಟ್ ಇಡೀ ಟೀಮೇ ಹೊಸದು ಅಂತ ಹೇಳ್ತೀನಿ. ಚರಣ್ ರಾಜ್ ಅನ್ನುವಂತಹ ಮ್ಯೂಸಿಕ್ ಮಾಂತ್ರಿಕ ಒಬ್ಬರನ್ನ ಬಿಟ್ಟು. ಕಿಚ್ಚ ಸುದೀಪರ್ ಅವರ ಸೋದರಳಿಯ ಸಂಚಿತ್ ಸಂಜೀವ್ ಅಕ್ಕ ಜೂನಿಯರ್ ಕಿಚ್ಚ ನಾಯಕನಾಗಿ ಪಾದಾರ್ಪಣೆ ಮಾಡ್ತಿರುವಂತಹ ಸಿನಿಮಾ. ರಿಲೀಸ್ ಆದಂತಹ ಟೀಸರ್ ನಲ್ಲಿ ಗೊತ್ತಿರಬಹುದು ಅಥವಾ ಮಾವನ ಹಾಗೆ ಇರುವಂತಹ ಬೇಸ್ ವಾಯ್ಸು, ಲುಕ್ಕು, ಹೀಗೆ ಈ ಎಲ್ಲಾ ವಿಷಯಗಳಿಂದಲೂ ಕೂಡ ಸಂಚಿತ್ ಸಂಜೀವ್ ಅತ್ಯಂತ ಕಡಿಮೆ ಟೈಮಲ್ಲಿ ಫ್ಯಾನ್ಸ್ಗೆ ಇಷ್ಟ ಆಗ್ತಾರೆ ಅಂತ ಅನಿಸ್ತು.
ಸಾಂಗ್ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜನವರಿ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದು, ಈ ಹೊಸ ಪ್ರತಿಭೆ ಹಾಗೂ ಹೊಸ ತಂಡದಿಂದ ಯಾವ ತರ ಸಿನಿಮಾ ರೆಡಿ ಆಗಿರುತ್ತೆ ಅಂತ ಕಾದ್ ನೋಡುವಂತಹ ಕುತೂಹಲ ಖಂಡಿತ ಇದೆ. ಕಲ್ಟ್ ಜಯದ್ ಖಾನ್ ಕನ್ನಡದ ಎಮರ್ಜಿಂಗ್ ಸ್ಟಾರ್ ಈಗ ಕಲ್ಟ್ ಸಿನಿಮಾದ ಮೂಲಕ ಮತ್ತೊಮ್ಮೆ ಆಡಿಯನ್ಸ್ಗೆ ತಮ್ಮ ಪರ್ಫಾರ್ಮೆನ್ಸ್ ನ ಪ್ರೂವ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಸಿನಿಮಾದ ಗ್ಲಿಮ್ಸ್ ನೋಡ್ತಾ ಇದ್ರೆ ಒಬ್ಬ ಭಗ್ನ ಪ್ರೇಮಿಯ ಪಾತ್ರವನ್ನ ಇಲ್ಲಿ ಅವರು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಥವಾ ಬ್ರೇಕಪ್ ಲವ್ ಸ್ಟೋರಿ ಸಿನಿಮಾದ ಕಥೆಯ ಮೂಲಕ ಪ್ರೇಕ್ಷಕರ ಮನಸ್ಸಿಗೆ ಯಾವ ರೀತಿ ಇಳಿಯುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಡೈರೆಕ್ಟರ್ ಅನಿಲ್ ಕುಮಾರ್ ಅವರ ಪ್ರಯತ್ನ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್, ಮಲೈಕಾ ವಸುಪಾಲ್ ಸಿನಿಮಾದ ನಾಯಕಿಯರಾಗಿರೋದ್ರಿಂದ ಕಾಂಬಿನೇಷನ್ ಯಾವ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ಮೂಡ್ ಬರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಕಾದ್ ನೋಡೋಣ. ಹಲ್ಕಾ ಡಾನ್ ಚಲಾ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾ ಹಲ್ಕಾ ಡಾನ್. ವೆರಿ ಟ್ಯಾಲೆಂಟೆಡ್ ಪ್ರಮೋದ್ ಅವರು ಈ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದು, ಅವರಿಗೆ ಅಮೃತ ಅಯ್ಯಂಗಾರ್ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಾಕಷ್ಟು ದೊಡ್ಡ ಕಲಾವಿದರು ಈ ಸಿನಿಮಾದ ಮುಹೂರ್ತ ಪೂಜೆಗೆ ಬಂದು ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳಿದ್ರು. ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತೆ. ಸಿನಿಮಾ ಹೇಗ್ ಮೂಡ್ ಬಂದಿರುತ್ತೆ ಅಂತ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನನಗೂ ಇದೆ. ಲವ್ ಮಾಕ್ಟೈಲ್ 3 ಇತ್ತೀಚೆಗಷ್ಟೇ ಈ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಈ ಸೀರೀಸ್ ನಲ್ಲಿ ಸಿನಿಮಾದಿಂದ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಯಾಕಂದ್ರೆ ನೆಕ್ಸ್ಟ್ ಸಿನಿಮಾ ಯಾವ ಸ್ಟೋರಿ ಮೇಲೆ ಮಾಡಬಹುದಪ್ಪ ಎನ್ನುವಂತಹ ಕುತೂಹಲ ಕೂಡ ಇದೆ. ಡೈರೆಕ್ಟರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಖಂಡಿತವಾಗ್ಲೂ ಅದನ್ನ ಸರಿ ತೂಗಿಸಿ ಆಡಿಯನ್ಸ್ಗೆ ಈ ಸಿನಿಮಾದಿಂದ ಏನ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಪ್ರಾಡಕ್ಟ್ ನ ಡೆಲಿವರ್ ಮಾಡ್ತಾರೆ ಅನ್ನುವಂತಹ ಭರವಸೆ ಇದೆ. ನೋಡೋಣ ಮೊದಲೆರಡು ಭಾಗ ಮಾಡಿದಂತಹ ಕಮಲನ್ನೇ ಈ ಸಿನಿಮಾ ಮಾಡತ್ತಾ ಅಂತ. ಪಿನಾಕ ರಾಜಾ ಸಾಬ್ ಸಿನಿಮಾದ ಪ್ರೊಡ್ಯೂಸರ್ಗಳು ಮಾಡ್ತಾ ಇರುವಂತಹ ಕನ್ನಡದ ಸಿನಿಮಾ ಪಿನಾಕ ಕೂಡ ಮೋಸ್ಟ್ ವಾಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನಾವು ವಿಭಿನ್ನವಾದ ಅವತಾರದಲ್ಲಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಹೊರಟಿದ್ದು, ಸಿನಿಮಾ ಹಾರರ್ ಥ್ರಿಲ್ಲರ್ ಆಗಿರುತ್ತೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅಥವಾ ವಿಡಿಯೋ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇಂಪ್ರೆಸ್ ಮಾಡಲು ಸಾಧ್ಯ ಆಗದೆ ಇದ್ರು ಕೂಡ ಇದು ಖಂಡಿತವಾಗ್ಲೂ ರೆಗ್ಯುಲರ್ ಗಣೇಶ್ ಅವರ ಫಿಲಂ ಅಲ್ಲ ಅನ್ನೋ ಕಾರಣಕ್ಕಾಗಿ ಜನಗಳು ಈ ಸಿನಿಮಾ ಹೇಗ್ ಮೂಡ್ ಬಂದಿರಬಹುದು ಅಂತ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಗಣೇಶ್ ಅವ್ರನ್ನ ನಾವು ಹೆಚ್ಚು ನೋಡಬಹುದು, ಆದ್ರೆ ಮೊದಲ ಬಾರಿಗೆ ಈ ರೀತಿಯ ಸಿನಿಮಾದಲ್ಲಿ ನಾವು ಅವ್ರನ್ನ ನೋಡ್ತಾ ಇರೋದು. ನೋಡೋಣ ಸಿನಿಮಾ ಹೇಗ್ ಮೂಡ್ ಬಂದಿರುತ್ತೆ ಅಂತ. ಸಿಟಿ ಲೈಟ್ಸ್ ದುನಿಯಾ ವಿಜಯ್ ಅವರು ಡೈರೆಕ್ಟರ್ ಆದ್ರೆ ಪಕ್ಕಾ ರಾ ಅಂಡ್ ಮಾಸ್ ಸಿನಿಮಾನ ಕೊಟ್ಟೆ ಕೊಡ್ತಾರೆ, ಅದು ಅವರ ಟ್ರೇಡ್ ಮಾರ್ಕ್. ಆದ್ರೆ ಸಿಟಿ ಲೈಟ್ ಸಿನಿಮಾದಲ್ಲಿ ಬೇರೆ ಏನನ್ನೋ ಹೊಸದಾಗಿ ಆಡಿಯನ್ಸ್ಗೆ ಅವರು ವಿನಯ್ ರಾಜ್ಕುಮಾರ್ ಹಾಗೂ ಅವರ ಮಗಳಾಗಿರುವಂತಹ ಮೋನಿಶಾ ಅವರ ಮೂಲಕ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನನ್ನ ಗಟ್ ಫೀಲಿಂಗ್. ಮೊದಲ ಬಾರಿಗೆ ದುನಿಯಾ ವಿಜಯ್ ಅವರು ಒಂದು ಸಿನಿಮಾದಲ್ಲಿ ಕೇವಲ ಡೈರೆಕ್ಷನ್ ಮಾಡ್ತಾ ಇರೋದು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲದೆ ಅವರ ಡೈರೆಕ್ಷನ್ ನ ಸಿನಿಮಾ ಹೇಗಿರುತ್ತೆ ಅಂತ ನೋಡೋದು ಕೂಡ ಒಂದು ಎಕ್ಸೈಟಿಂಗ್ ವಿಷಯ ಅಲ್ವಾ. ಫಾದರ್ ಆರ್ ಚಂದ್ರು ಇತ್ತೀಚೆಗಷ್ಟೇ ಕೆಲವೊಂದು ಸಿನಿಮಾಗಳನ್ನ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಫಾದರ್ ಸಿನಿಮಾ ಕೂಡ ಒಂದು. ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಕಾಶ್ ರಾಜ್ ಅವರಂತಹ ಘಟಾನುಘಟಿಗಳು ಈ ಸಿನಿಮಾದಲ್ಲಿದ್ದಾರೆ. ಹಾಗೂ ಈ ಎಮೋಷನ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಸ್ವಲ್ಪ ಮಟ್ಟಿಗೆ ಹೊಸದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮದರ್ ಸೆಂಟಿಮೆಂಟ್ ಇರುವಂತಹ ಸಾಕಷ್ಟು ಸಿನಿಮಾಗಳನ್ನ ನಾವು ಕನ್ನಡದಲ್ಲಿ ನೋಡಿದೀವಿ. ಆದ್ರೆ ಫಾದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾಗಳು ತುಂಬಾ ವಿರಳ. ಅದರಲ್ಲಿ ವರ್ಕ್ ಆಗಿರೋದು ಇನ್ನೂ ವಿರಳ. ರಾಜ್ ಮೋಹನ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಈ ವರ್ಷ ಒಂದು ಎಮೋಷನಲ್ ರೈಡ್ ಕರ್ಕೊಂಡು ಹೋಗೋದಕ್ಕೆ ಈ ಸಿನಿಮಾ ರೆಡಿ ಆಗ್ತಿದೆ. ಡೈಜಿ ರಮೇಶ್ ಅರವಿಂದ್ ರವರ ಡೈಜಿ ಸಿನಿಮಾ ಕೂಡ ಸಾಕಷ್ಟು ಸಮಯಗಳಿಂದ ಸುದ್ದಿಯಲ್ಲಿದೆ. ಅವರ ಫೇವರೆಟ್ ಡೈರೆಕ್ಟರ್ ಆಕಾಶ್ ಶ್ರೀವಾತ್ಸವ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಥ್ರಿಲ್ಲರ್ ಸಿನಿಮಾಗಳನ್ನ ಜನರಿಗೆ ಕೊಡೋದಕ್ಕೆ ಈ ಜೋಡಿ ಸೂಪರ್ ಫೇಮಸ್. ಇದು ಕೂಡ ಕರಾವಳಿ ಭಾಗದ ಮತ್ತೊಂದು ಸಿನಿಮಾ. ಖಂಡಿತವಾಗ್ಲೂ ಇದರ ಲುಕ್ ಅಂಡ್ ಫೀಲು ಈ ಸಿನಿಮಾನ ನೋಡ್ಬೇಕು ಅನ್ಸೋ ಹಾಗೆ ಮಾಡಿದೆ. ಈ ಸಿನಿಮಾ ಈ ವರ್ಷ ಆಡಿಯನ್ಸ್ ನ ಥ್ರಿಲ್ ಮಾಡೋದಕ್ಕೆ ಬೆಳ್ಳಿ ತೆರೆ ಮೇಲೆ ರಿಲೀಸ್ ಆಗುತ್ತೆ. ಕಾದ್ ನೋಡೋಣ. ಇದಾಗಿತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಸ್ ಆಫ್ 2026 ಪಾರ್ಟ್ 2. ಯಾವೆಲ್ಲ ಸಿನಿಮಾಗಳಿಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ಯಾವ ಸಿನಿಮಾ ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇದೆ ಅಂಡ್ ನಿಮ್ಮ ಪರ್ಸನಲ್ ಚಾಯ್ಸ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅದು ಲಿಸ್ಟ್ ಅಲ್ಲಿ ಇಲ್ಲ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್ ಮನು.